ನಮಸ್ಕಾರ, ವೆಲ್ಕಮ್ ಟು ಮ್ಯಾಪ್ಸ್ ನೀತಿ. ಇವತ್ತು ನಾವು ಜಿಯೋಗ್ರಫಿಯಲ್ಲಿ ಮ್ಯಾಪಿಂಗ್ನ ಮಾಡೋದು ಹೇಗೆ ಅಂತ ನೋಡೋಣ. ಮ್ಯಾಪಿಂಗ್ನ ನೋಟ್ಸ್ ಮಾಡ್ಕೊಳ್ಳೋದು ಹೇಗೆ, ಮ್ಯಾಪಿಂಗ್ದು ನೋಟ್ಸ್. ಯಾಕಂತಂದರೆ ಎಲ್ಲರಿಗೂ ಕಷ್ಟ ಆಗುವಂತಹದ್ದು ಏನಂತಂದರೆ ಹೇಗೆ ಫ್ಯಾಕ್ಟ್ಸ್ನ ನೆನ್ಪಿಟ್ಕೊಳ್ಳೋದು, ಹೇಗೆ ನಾವು ಜಿಯೋಗ್ರಫಿಯಲ್ಲಿ ರಿವರ್ಸು ಮತ್ತು ಟ್ರಿಬ್ಯೂಟರೀಸ್ನ ನೆನ್ಪಿಟ್ಕೊಳ್ಳೋದು ಅನ್ನುವಂತಹ ಒಂದು ಪ್ರಶ್ನೆ ಎಲ್ರಿಗೂ ಇರುತ್ತೆ. ಯಾಕಂದರೆ ಒಂದ್ಸಲ ಓದಿದ ತಕ್ಷಣನೇ ಯಾವುದು ನೆನಪಿರೋದಿಲ್ಲ, ಅದು ಒಂದು ಸತ್ಯನ ನಾವು ಅರ್ಥ ಮಾಡ್ಕೊಬೇಕು. ಅದಾದಮೇಲೆ ನೆಕ್ಸ್ಟು ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ಅಷ್ಟೇ, ನೋಡಿದ ತಕ್ಷಣನೇ ಯಾವುದು ನೆನಪಿರೋದಿಲ್ಲ. ವಿ ಹ್ಯಾವ್ ಟು ರಿವೈಸ್ ಮಾಡ್ತಾನೆ ಇರಬೇಕು. ಹಾಗೆ ಒಂದು ಮ್ಯಾಪಿಂಗ್ನ ಓದುವಾಗ ಈಗ ನಾವು ಮ್ಯಾಪ್ ನೋಡಿಬಿಟ್ಟು ಸರ್ಟೈನ್ ಪಾಯಿಂಟ್ಸ್ನ ಮಾಡ್ಕೊಂಡಿರ್ತೀವಿ, ಬಟ್ ಸ್ಟಿಲ್ ಅದು ನೆನಪಿರೋದಿಲ್ಲ. ಒಂದು ಸಿಸ್ಟಮೆಟಿಕ್ ಆಗಿ ಹೇಗೆ ಮ್ಯಾಪ್ನ ನೋಟ್ಸ್ ಮಾಡ್ಕೋಬೇಕು ಅಂತ. ಮ್ಯಾಪಿಂಗ್ದು ನಮಗೆ ನೋಟ್ಸ್ ಮಾಡ್ಕೊಳ್ಳೋಕೆ ಮುಂಚೆ ನಮ್ಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ಫಿಸಿಕಲ್ ಜಿಯೋಗ್ರಫಿ. ಅಂದರೆ ಬೇಸಿಕ್ ಜಿಯೋಗ್ರಫಿ, ಫಿಸಿಕಲ್ ಕಾನ್ಸೆಪ್ಟ್ ಆಫ್ ಜಿಯೋಗ್ರಫಿ ನಮಗೆ ತರೋ ಇರಬೇಕು. ಇದು ನಿಮಗೆ ತರೋ ಇರಬೇಕಂದ್ರೆ 11th ಸ್ಟ್ಯಾಂಡರ್ಡ್ NCERT ಫಸ್ಟ್ ಪ್ಯೂದು NCERT ಓದಿದರೆ ನಿಮಗೆ ಆಲ್ಮೋಸ್ಟ್ ಅರ್ಥ ಆಗುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಅಟ್ಮಾಸ್ಫಿಯರ್, ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್ ಆ್ಯಂಡ್ ಬಯೋಸ್ಫಿಯರ್ ಇದೆಲ್ಲರ ಬಗ್ಗೆನೂ ನಿಮಗೆ ಅಲ್ಲಿ ಡೀಟೇಲಿಂಗ್ ಆಗಿ ಸಿಕ್ಕಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆದಾಗ ನೀವು ಇದನ್ನ ನಿಮ್ಮ ಒಂದು ಮ್ಯಾಪಿಂಗಲ್ಲಿ ಹೇಗೆ ಅಳವಡಿಸ್ಕೊಬೇಕು, ಮ್ಯಾಪಿಂಗಲ್ಲಿ ನೀವು ಹೇಗೆ ಒಂದು ನೋಟ್ಸ್ ಮಾಡ್ಕೊಬೇಕು ಅನ್ನೋದನ್ನ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಮಗೆ ಕಂಪ್ಲೀಟ್ ಡೀಟೇಲಿಂಗ್ ಆಗಿ ಸಾಯಿಲ್ ಅಂದರೆ ಏನು, ರಾಕ್ಸ್ ಅಂದರೆ ಏನು, ನದಿಗಳು ಹೇಗೆ ಉಗಮ ಆಗುತ್ತವೆ, ನದಿಗಳಲ್ಲಿರುವ ವಿಧಗಳೇನು, ಆಮೇಲೆ ಕ್ಲೈಮೆಟಾಲಜಿ ಮತ್ತು ಮಳೆ ಹೇಗಾಗುತ್ತೆ, ಆಮೇಲೆ ಸಾಯಿಲ್ ಒಂದು ಮಣ್ಣು ಆಗೋಕ್ಕೆ ಯಾವ ಒಂದು ಕ್ರಮಗಳು ಅಥವಾ ಯಾವ ಒಂದು ಟಿಪಿಕಲ್, ಈಗ ಪೈರೆಂಟ್ ರಾಕ್ಸ್ ಇರ್ಬೋದು ಅಥವಾ ಟೋಪಾಲಜಿ ಆಗಿರ್ಬೋದು, ಟೆಂಪ್ರೇಚರ್, ಈ ಒಂದು ಎಲ್ಲವನ್ನು ನಾವು ಕಲ್ತ್ಕೊಂಡಾಗ ಮ್ಯಾಪಿಂಗ್ನ ಹೇಗೆ ಮಾಡುವಂಥದ್ದು. ಸೊ ನಾವಿವಾಗ ವರ್ಲ್ಡ್ ಮ್ಯಾಪಿಂಗಿಂದ ಬರೋಣ. ವರ್ಲ್ಡ್ ಮ್ಯಾಪ್ ಅಂತ ಬಂದಾಗ ನೀವು ಏನು ಮಾಡ್ತೀರಾ ಅಂತ ಅಂದರೆ ಕಾಂಟಿನೆಂಟಲ್ ವೈಸ್ ಓದ್ತೀರಾ. ಪ್ರತಿಯೊಂದು ಕಾಂಟಿನೆಂಟ್ದು ನೀವು ನೋಟ್ಸ್ ಮಾಡಬೇಕಾಗತ್ತೆ. ಯಾಕಂತಂದರೆ ನಿಮಗೆ ಎಕ್ಸಾಮಲ್ಲಿ ಅವರು ತುಂಬ ಇನ್ಡೆಪ್ತಾಗಿ ಯಾವುದೋ ಒಂದು ಸಣ್ಣ ರಿವರ್ನ ಅಲ್ಲಿ ಆ ದೇಶದಲ್ಲಿರುವಂಥದ್ದು ಅಥವಾ ಕಾಂಟಿನೆಂಟಲ್ಲಿ ಕೇಳೋದಿಲ್ಲ. ಈ ಕಾಂಟಿನೆಂಟ್ ಅಂತ ಓದಿದಾಗ ಇವಾಗ ನಿಮಗೆ ನಾರ್ತ್ ಅಮೇರಿಕಾ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ನಾರ್ತ್ ಅಮೇರಿಕಾ ಇದ್ರದ್ದು ಹೇಗೆ ಓದಿರ್ಬೇಕಂದ್ರೆ ಮೊದಲನೇದಾಗಿ ಫಿಸಿಕಲ್ ಜಿಯೋಗ್ರಫಿ ಸ್ಟಾರ್ಟ್ ಫ್ರಮ್ ಮೌಂಟೇನ್ಸ್. ಯಾವ ಮೌಂಟೇನ್ಸು ನಾರ್ತ್ ಅಮೇರಿಕಾದಲ್ಲಿದೆ, ಇದು ಫಸ್ಟು. ಅದಾದಮೇಲೆ ರಿವರ್ಸ್, ಯಾವ ರಿವರ್ಸ್ ಇದೆ, ಅದರಲ್ಲಿ ವೆರಿ ಇಂಪಾರ್ಟೆಂಟ್ ರಿವರ್ಸ್ದು ಟ್ರಿಬ್ಯೂಟರೀಸು. ಅದಾದಮೇಲೆ ಲೇಕ್ಸ್, ಅದಾದಮೇಲೆ ವೆಜಿಟೇಷನ್. ಈ ನಾರ್ತ್ ಅಮೇರಿಕಾದಲ್ಲಿ ಯಾವ ರೀತಿಯ ವೆಜಿಟೇಷನ್ ಇರುತ್ತೆ, ಆ ವೆಜಿಟೇಷನ್ ನೆಕ್ಸ್ಟು ಸಾಯಿಲ್ ಆ್ಯಂಡ್ ಪ್ಲಸ್ ಕ್ರಾಪ್ಸ್, ಇದಿಷ್ಟು ಒಟ್ಟಿಗೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಆದಂತಹ ಲೇಕ್ಸ್ ಆಗಿದೆ ಅಲ್ಲ ಇಲ್ಲಿ, ಲೇಕ್ಸ್. ಆಮೇಲೆ ಕರೆಂಟ್ಗಿಂತ ಮುಂಚೆ ಸೀಸ್ ಇರುತ್ತಲ್ಲ ಹತ್ರ ಅದು. ಅದಾದಮೇಲೆ ಓಷನ್ ನೆಕ್ಸ್ಟು ಸ್ಟ್ರೈಟ್ಸ್, ಅದರ ನೆಕ್ಸ್ಟು ಕರೆಂಟ್ಸ್. ಆ ಕರೆಂಟ್ಸಲ್ಲಿ ನೀವು ಹೇಗೆ ಡಿವೈಡ್ ಮಾಡ್ತೀರಾ ಅಂದರೆ ವಾರ್ಮ್ ಕರೆಂಟ್ ಮತ್ತು ಕೋಲ್ಡ್ ಕರೆಂಟ್ ಯಾವುದು, ಇದು ನಿಮಗೆ ಯಾವಾಗ ಓದಬೇಕು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ವೆಜಿಟೇಷನಲ್ಲಿ ನಿಮಗೆ ಗ್ರಾಸ್ಲ್ಯಾಂಡ್, ಅದರದ್ದು ನೇಮ್ಸ್ ಎಲ್ಲ ಇರುತ್ತಲ್ಲ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ವೆಜಿಟೇಷನ್ ಅಂದರೆ ಕೇವಲ ಎವರ್ಗ್ರೀನ್ ಫಾರೆಸ್ಟು, ಮಾಯ್ಸ್ಟ್ ಡೆಸಿಡಿಯಸ್ಸು ಅಷ್ಟು ಮಾತ್ರ ಅಲ್ಲ. ಇದನ್ನು ನೀವು ಪ್ರತಿಯೊಂದು ಮೌಂಟೇನ್ಸ್ಗೂ ನೀವು ವರ್ಕ್ ಮಾಡಬೇಕಾಗತ್ತೆ, ಪ್ರತಿಯೊಂದು ಕಾಂಟಿನೆಂಟ್ಗೂ.
ಪ್ರತಿಯೊಂದು ಖಂಡಗಳಿಗೂ ಕಾಂಟಿನೆಂಟ್ಗೂ ಕೂಡ ಇದನ್ನ ವರ್ಕ್ ಮಾಡಬೇಕು. ಮೇನ್ಲಿ ಮೌಂಟೇನ್ಸ್ ಯಾವುದು, ರಿವರ್ಸ್ ಯಾವುದು, ಲೇಕ್ಸ್ ಯಾವುದಿದೆ, ವೆಜಿಟೇಷನ್ನು, ಸಾಯಿಲು, ಕ್ರಾಪ್, ಸೀಸ್ ಮತ್ತೆ ಸರೌಂಡಿಂಗ್, ಸೀಸಲ್ಲಿ ಸರೌಂಡಿಂಗ್ ಅಲ್ಲಿ ಯಾವ್ದ್ಯಾವುದು ಕಂಟ್ರೀಸ್ ಇದೆ ಅದು ಕೂಡ ಗೊತ್ತಿರಬೇಕು. ಕಂಟ್ರೀಸು, ಓಷನ್ನು, ಆ ಓಷನಲ್ಲಿ ಯಾವ್ಯಾವುದು ಸ್ಟ್ರೇಟ್ಸ್ ಇದೆ, ಕರೆಂಟ್ಸ್ ಇದೆ. ಇಷ್ಟನ್ನ ನೀವು ಪ್ರತಿಯೊಂದು ಕಾಂಟಿನೆಂಟ್ಗೂ ಓದಿದಾಗ ನಿಮಗೆ ಆಲ್ಮೋಸ್ಟ್ ನೆನಪಿರೋದಕ್ಕೆ ನಿಮ್ಗೆ ಆಗುತ್ತೆ. ಯಾಕೆ ನೀವೇ ಒಂದು ನೋಟ್ಸ್ ಮಾಡಿ ನೀವು ಬರ್ದಿರ್ತೀರ ಏನೇನಿದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಿಮಗೆ ಇದು ಹೋಲಿಸ್ಟಿಕ್ ಆಗಿ ಬ್ರಾಡ್ ವ್ಯೂನ ಕೊಡುತ್ತೆ ವೆನ್ ಇಟ್ ಕಮ್ಸ್ ಟು ವರ್ಲ್ಡ್ ಮ್ಯಾಪ್. ಇದು ವರ್ಲ್ಡ್ ಮ್ಯಾಪ್ ಆಯಿತು. ಈಗ ಭಾರತ ದೇಶ, ಭಾರತ ಇಂಡಿಯಾ ಅಂತ ತಗೊಂಡ್ರೆ ಮೇನ್ಲಿ ನಾವೇನು ಮಾಡಬೇಕಂದ್ರೆ ಸ್ಟೇಟ್ಸ್, ಪ್ರತಿಯೊಂದು ಸ್ಟೇಟ್ಸ್ಗೂ ನಾವು ಇವಾಗ ನಮ್ದು ಎಕ್ಸಾಂಪಲ್ ಕರ್ನಾಟಕ ಅಂತ ತಗೊಳ್ಳೋಣ. ಕರ್ನಾಟಕ ಹೇಗಿಂದ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟು ಕರ್ನಾಟಕದ ಮೌಂಟೇನ್ ರೇಂಜಸ್ ಯಾವ್ಯಾವುದಿದೆ, ಮೌಂಟೇನ್ ರೇಂಜ್. ಅದಾದಮೇಲೆ ನೆಕ್ಸ್ಟು ರಿವರ್ಸು, ಆ ರಿವರ್ಸಲ್ಲಿ ಟ್ರಿಬ್ಯೂಟರೀಸು, ನೆಕ್ಸ್ಟು ಯಾವುದಾದ್ರೂ ಐಲ್ಯಾಂಡ್ ಇದ್ದರೆ ರಿವರ್ ಐಲ್ಯಾಂಡು ಅದು. ಅದಾದಮೇಲೆ ನೆಕ್ಸ್ಟು ಇದು ಟ್ರಿಬ್ಯೂಟರೀಸು, ಆಮೇಲೆ ಡ್ಯಾಮ್ಸ್, ಯಾವುದಾದ್ರೂ ಇಂಪಾರ್ಟೆಂಟ್ ಡ್ಯಾಮ್ಸ್ ಅಥವಾ ರಿಸರ್ವಾಯರ್ ಇದ್ದರೆ. ಇದು ನಿಮಗೆ ಕರ್ನಾಟಕದ ಮೌಂಟೇನ್ ರೇಂಜ್ ಆಯಿತು, ರಿವರ್ಸ್ ಆಯಿತು. ದೆನ್ ಕಮ್ಸ್ ರೇನ್ಫಾಲ್ ಹೇಗೆ ಕರ್ನಾಟಕದಲ್ಲಿ ಯಾವ ಥರ ರೇನ್ಫಾಲ್ ಆಗುತ್ತೆ. ಈ ರೇನ್ಫಾಲ್ ನೆಕ್ಸ್ಟ್ ನಿಮಗೆ ಸಾಯಿಲ್ ಬಗ್ಗೆ ಕಂಪ್ಲೀಟ್ ಡೀಟೇಲಿಂಗ್ ಆಗಿರಬೇಕು. ಯಾವುದು ಹೈಯೆಸ್ಟ್ ಸಾಯಿಲ್ ಇದೆ, ಯಾವುದು ಲೋಯೆಸ್ಟ್ ಸಾಯಿಲ್ ಇದೆ. ಈ ಸಾಯಿಲ್ ಗೊತ್ತಾದಾಗ ನಿಮಗೆ ಕ್ರಾಪ್ಸ್ ಬರುತ್ತೆ. ನೆಕ್ಸ್ಟ್ ರೈನ್ಫಾಲ್ ವಿಲ್ ಡಿಸೈಡ್ ದ ವೆಜಿಟೇಷನ್ ಆಲ್ಸೋ. ಈ ವೆಜಿಟೇಷನ್ ನಿಮಗೆ ಯಾವ್ಯಾವ್ದು ಎವರ್ ಗ್ರೀನೋ, ಟ್ರಾಪಿಕಲ್ ಎವರ್ ಗ್ರೀನ್ ಅಥವಾ ಟ್ರಾಪಿಕಲ್ ಮಾಯ್ಸ್ಟ್ ಡೆಸಿಡಿಯಸ್ ಅಥವಾ ಡೆಸರ್ಟ್ ಕೈಂಡ್ ವೆಜಿಟೇಷನ್. ಇಲ್ಲಿಂದ ನೆಕ್ಸ್ಟ್ ನಿಮಗೆ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ಬಯೋಸ್ಫಿಯರ್ ರಿಸರ್ವ್, ರಾಮ್ಸರ್ ಸೈಟ್ಸ್, ಆಮೇಲೆ ಟೈಗರ್ ರಿಸರ್ವ್ಸ್. ಇಷ್ಟು ನೀವು ನೋಟ್ ಡೌನ್ ಮಾಡ್ಕೋಬೇಕು ಪ್ರತಿಯೊಂದು ಸ್ಟೇಟ್ಗೂ. ಇಲ್ಲಿ ಹೇಗೆ ಮತ್ತೆ ನೋಟ್ ಡೌನ್ ಮಾಡ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾಗರಹೊಳೆ ಅಂತ ತಗೊಂಡ್ರಿ, ನ್ಯಾಷನಲ್ ಪಾರ್ಕ್ ನಾಗರಹೊಳೆ, ಬಂಡೀಪುರ ಅಂತ ತಗೊಂಡಾಗ ನಿಮಗೆ ಇಲ್ಲಿ ಬಂಡೀಪುರದಲ್ಲಿರುವಂಥ ಫ್ಲೋರಾ ಆ್ಯಂಡ್ ಫೌನಾ, ಬಂಡೀಪುರ ಅಂತ ತಗೊಳ್ತೀರಾ, ಇದು ನ್ಯಾಷನಲ್ ಪಾರ್ಕ್. ಇಲ್ಲಿ ಇರುವಂತಹ ಇಂಪಾರ್ಟೆಂಟ್ ಫ್ಲೋರಾ ಯಾವ್ಯಾವುದು ವೆಜಿಟೇಷನ್ ಇದೆ, ಫೌನಾ ಪ್ರಾಣಿ ಪಕ್ಷಿಗಳಿದೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿರಬೇಕು ಇಲ್ಲಿ ಹರಿಯುವಂಥ ರಿವರ್ ಯಾವುದಾದ್ರೂ, ಈ ಬಂಡೀಪುರದಲ್ಲಿ ಯಾವುದಾದ್ರೂ ರಿವರ್ ಹರಿಯುತ್ತಾ, ಇದು ನಿಮಗೆ ಗೊತ್ತಿರಬೇಕು. ಇಷ್ಟು ಇನ್ಡೆಪ್ತ್ ಆಗಿ ನೀವು ನ್ಯಾಷನಲ್ ಪಾರ್ಕು, ವೈಲ್ಡ್ ಲೈಫ್ ಸೆಂಚುರೀಸು, ಬಯೋಸ್ಫಿಯರ್ ರಿಸರ್ವ್, ರಾಮ್ಸರ್ ಸೈಟು, ಟೈಗರ್ ರಿಸರ್ವ್ಸ್ನ ಓದಬೇಕು. ಅವಾಗ ಏನಾಗುತ್ತೆ ಅಂದರೆ ಎಕ್ಸಾಮಲ್ಲಿ ಯಾವುದೇ ರೀತಿಯ ಕ್ವಶನ್ಸ್ ಕೇಳಿದ್ರೂ ಕೂಡ ಮಿಸ್ ಆಗೋದಿಲ್ಲ. ಇದಿಷ್ಟು. ನೆಕ್ಸ್ಟ್ ಇನ್ನು ಏನೇನು ಒಂದು ಸ್ಟೇಟಲ್ಲಿ ಅಂದರೆ ಲೇಕ್ಸ್, ಯಾವ ಲೇಕ್ಸ್ ಇದೆ, ಆಮೇಲೆ ಪೋರ್ಟ್, ಯಾವ ಪೋರ್ಟ್ಸ್ ಇದೆ, ಆಮೇಲೆ ಹೈಯೆಸ್ಟ್ ನ್ಯಾಷನಲ್ ಹೈವೇ ಯಾವುದು, ಅದಾದಮೇಲೆ ವಾಟರ್ ವೇಸ್ ಇದೆಯಾ. ನೆಕ್ಸ್ಟ್ ಇನ್ನು ಹಿಮಾಲಯನ್ ಸ್ಟೇಟ್ ತಗೊಂಡಾಗ ನೀವಲ್ಲಿ ಗ್ಲೇಷಿಯರ್ಸ್ ಯಾವುದಿದೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಪಾಸಸ್, ಯಾವ ಪಾಸಸ್ ಇದೆ. ಮೌಂಟೇನ್ ರೇಂಜಸ್ಸು ಹಿಮಾಲಯನ್ದಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಮೌಂಟೇನ್ ರೇಂಜಸ್ ಎಲ್ಲ ಬರುತ್ತೆ. ಮತ್ತು ಈ ರಿವರ್ಸ್ ಅಂತ ಓದಿದಾಗ ರಿವರ್ ಎಲ್ಲಿ ಒರಿಜಿನ್ ಆಗುತ್ತೆ ಅಂತಲೂ ಬರಿಬೇಕು. ಟ್ರಿಬ್ಯೂಟರೀಸಲ್ಲಿ ನೀವು ಮತ್ತೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ, ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಅಂತ ವರ್ಕ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಯಾವ ಐತಿಹಾಸಿಕ ಸ್ಥಳಗಳಿದೆ, ಹಿಸ್ಟೋರಿಕಲ್ ಪ್ಲೇಸಸ್ ಅದು ಆ್ಯಡ್ ಮಾಡಬೇಕು, ಹಿಸ್ಟೋರಿಕಲ್ ಪ್ಲೇಸಸ್ಸು. ಅದಾದಮೇಲೆ ಇಂಪಾರ್ಟೆಂಟ್ ಆದಂತಹ ಪೋಯೆಟ್ಸ್ ಯಾವುದಾದ್ರೂ ಇದ್ರಾ ಇಂಪಾರ್ಟೆಂಟು, ಅಥವಾ ರೀಸೆಂಟಾಗಿ ಯಾವುದಾದ್ರೂ ಆ ಒಂದು ಸ್ಟೇಟಲ್ಲಿರೋ ಪೋಯೆಟ್ಸ್ಗೆ ಬೂಕರ್ ಬಂತ, ಅಥವಾ ನೊಬೆಲ್, ಇಟ್ಸ್ ಅನ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್, ಅಥವಾ ಜ್ಞಾನಪೀಠ, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಜ್ಞಾನಪೀಠ ಅವಾರ್ಡ್. ನೆಕ್ಸ್ಟು ಇಂಪಾರ್ಟೆಂಟ್ ಡೈನಸ್ಟೀಸ್, ರಾಜಮನೆತನಗಳು ಯಾವುದು. ಅದಾದಮೇಲೆ ಇಲ್ಲಿ ನೀವು ಅವರು ಬಿಲ್ಡ್ ಮಾಡಿದಂಥ ಇಂಪಾರ್ಟೆಂಟ್ ಟೆಂಪಲ್ ಅಥವಾ ಆರ್ಕಿಟೆಕ್ಚರ್ ವರ್ಕ್. ಅದಾದಮೇಲೆ ನೆಕ್ಸ್ಟು ಸರೌಂಡಿಂಗ್ ಸ್ಟೇಟ್ಸ್,
ಈಗ ಕರ್ನಾಟಕದ ಅಂತ ಕೇಳಿದಾಗ ಕರ್ನಾಟಕದಲ್ಲಿ ಸರೌಂಡಿಂಗ್ ಆಗಿರುವಂತಹ ಸ್ಟೇಟ್ಸ್ ಯಾವುದು, ಇಷ್ಟು ಎಲ್ಲವನ್ನು ನೀವು ಇನ್ ಡೆಪ್ತ್ ಆಗಿ ಓದಿದಾಗ ನಿಮ್ಗೆ ಯಾವುದೇ ಒಂದು ರೀತಿಯಾದಂತಹ ಪಾಯಿಂಟು ಮಿಸ್ ಆಗೋದಿಲ್ಲ. ಇವಾಗ ಕರ್ನಾಟಕ ಅಂತ ತಗೊಂಡಾಗ ಕರ್ನಾಟಕದಲ್ಲಿ ಸುತ್ತಮುತ್ತ ಇರುವಂತಹ ಸ್ಟೇಟ್ಸ್ ಯಾವುದು, ಕರ್ನಾಟಕದಲ್ಲಿ ಹರಿಯುವಂತಹ ನದಿಗಳು ಯಾವುದು, ಕರ್ನಾಟಕದಲ್ಲಿ ಇರುವಂತಹ ಮೇಜರ್ ಪೋರ್ಟ್ ಯಾವುದು, ಮೈನರ್ ಪೋರ್ಟ್ ಯಾವುದು, ಕರ್ನಾಟಕದಲ್ಲಿ ಇರುವಂತಹ ಐಲ್ಯಾಂಡ್ಸ್ ಯಾವುದು, ಕರ್ನಾಟಕದಲ್ಲಿ ಯಾವ್ದಾದ್ರು ಪೋರ್ಟ್ ಬರುತ್ತಾ, ಕರ್ನಾಟಕದಲ್ಲಿ ಯಾವ ಮೌಂಟೇನ್ಸ್ ಇದೆ, ಕರ್ನಾಟಕದಲ್ಲಿ ಹೈಯೆಸ್ಟ್ ಅಥವಾ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಯಾವುದು, ಮತ್ತೆ ಕರ್ನಾಟಕದಲ್ಲಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಡ್ಯಾಮ್ಸ್ ಬರುತ್ತೆ, ರಿಸರ್ವಿಯರ್ ಬರುತ್ತೆ, ಕರ್ನಾಟಕದಲ್ಲಿ ಯಾವ ಯಾವ ನ್ಯಾಷನಲ್ ಪಾರ್ಕ್ ಬರುತ್ತೆ, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಬರುತ್ತೆ, ಬಯೋಸ್ಫಿಯರ್ ರಿಸರ್ವ್ ಬರುತ್ತೆ, ಕರ್ನಾಟಕದಲ್ಲಿ ಯಾವ್ದ್ಯಾವ್ದು ರೀಸೆಂಟ್ ಆಗಿ ಆಡ್ ಆಗಿರುವಂತಹ ರಾಮ್ಸರ್ ಸೈಟ್ಸ್ ಯಾವ್ದಿದೆ, ಆ ರಾಮ್ಸರ್ ಸೈಟ್ದು ಫೀಚರ್ಸ್ ಏನು, ಮತ್ತೆ ಕರ್ನಾಟಕದಲ್ಲಿ ಯಾವ ನದಿ ದಡದಲ್ಲಿ ಯಾವ ಟ್ರೈಬ್ಸ್, ಇನ್ನೊಂದು ಇಂಪಾರ್ಟೆಂಟು, ಯಾವ ಟ್ರೈಬ್ಸು ಇಂಪಾರ್ಟೆಂಟು, ಯಾಕಂತಂದ್ರೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಇಲ್ಲಿ ನಿಮ್ಗೆ PVTGs ಯಾರಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ಕೂಡ ಗೊತ್ತಿರಬೇಕಾಗುತ್ತೆ. ಇಷ್ಟು ಇನ್ಡೆಪ್ತ್ ಆಗಿ ನೀವು ಒಂದು ಸ್ಟೇಟ್ ನ ಸ್ಟಡಿ ಮಾಡಿದ್ರೆ ಆ ಸ್ಟೇಟ್ ಕಂಪ್ಲೀಟ್ ವೆಜಿಟೇಷನ್, ಅಲ್ಲಿ ಬೆಳೆಯುವಂತಹ ಕ್ರಾಪ್ಸ್, ಅಲ್ಲಿರುವಂತಹ ಸಾಯಿಲ್, ಅಲ್ಲಿರುವಂತಹ ಮತ್ತೆ ಇನ್ನೊಂದು ಅದಿರುಗಳು, ಮೈನಿಂಗ್ಸ್ ಅಥವಾ ಮಿನರಲ್ಸ್, ಇದು ಕೂಡ ಆ್ಯಡ್ ಮಾಡಬೇಕು. ಸೊ ದಟ್ ನಮಗೆ ಎಕ್ಸಾಮಲ್ಲಿ ಯಾವ ಸ್ಟೇಟಲ್ಲಿ ಯಾವ ಮಿನರಲ್ ಇದೆ, ಅದಾದ್ಮೇಲೆ ನೆಕ್ಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆಯಾ ಆ ಒಂದು ಸ್ಟೇಟಲ್ಲಿ, ಈ ಥರ ಇಷ್ಟು ಇನ್ಡೆಪ್ತ್ ಆಗಿ ನಾವು ಒಂದು ಸ್ಟೇಟ್ ಬಗ್ಗೆ ಓದಿದಾಗ ಎಕ್ಸಾಮಲ್ಲಿ ಇದ್ರಕ್ಕಿಂತ ಎಕ್ಸ್ಟ್ರಾ ಕ್ವಶನ್ಸ್ ಯಾವ ಕಡೆಯಿಂದನೂ ಬರೋದಿಲ್ಲ. ಇಷ್ಟು ನೀವು ಒಂದು ಡೀಟೇಲಿಂಗ್ ಆಗಿ ಒಂದು ಸ್ಟೇಟ್ ಬಗ್ಗೆ ನೀವು ತಿಳ್ಕೊಂಡಾಗ ಯು ಕ್ಯಾನ್ ಆನ್ಸರ್ ಎನಿ ಮ್ಯಾಪ್ ರಿಲೇಟೆಡ್ ಕ್ವಶನ್ಸ್ ವಿತೌಟ್ ಎನಿ ಪ್ರಾಬ್ಲಮ್. ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋದನ್ನ ನೋಟ್ಸ್ ಮಾಡಿರೋದನ್ನ ಮೋರ್ ದೆನ್ ಒನ್ಸ್ ಆರ್ ಟ್ವೈಸ್ ರಿವೈಸ್ ಮಾಡ್ತೀರಾ. ಇದು ನಿಮಗೆ ಹಿಸ್ಟ್ರಿಯಲ್ಲೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾವು ಇಲ್ಲಿ ರಾಜ ಮನೆತನಗಳನ್ನ ಬರೆದಿರ್ತೀವಿ, ಮತ್ತೆ ಆ ರಾಜನ ಮನೆತನಗಳಲ್ಲಿ ಆಳಿದಂತಹ ಆ ಟೈಮಲ್ಲಿ ಇದ್ದಂತಹ ಕವಿಗಳು ಮತ್ತೆ ಅವರ ಬುಕ್ಗಳ ಬಗ್ಗೆನೂ ಓದಿರ್ತೀವಿ, ಅವರ ಪುಸ್ತಕಗಳು. ಸೊ ಇದು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಟೆಂಪಲ್, ಆ ರಾಜ ಮನೆತನಗಳು ಬಿಲ್ಡ್ ಮಾಡಿದಂತಹ ಟೆಂಪಲ್ ಅಥವಾ ಆರ್ಕಿಟೆಕ್ಚರ್ ವರ್ಕ್ ಕೂಡ ನಾವು ಓದಿದಾಗ ಹಿಸ್ಟ್ರಿ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಸೊ ಹೀಗೆ ಜಿಯೋಗ್ರಫಿನ ನಾವು ಹಿಸ್ಟ್ರಿ ಜೊತೆ ಲಿಂಕ್ ಮಾಡಿ ಒಂದು ಸ್ಟೇಟ್ ಬಗ್ಗೆ ಸಂಪೂರ್ಣ ಅಥವಾ ಸಂಪೂರ್ಣವಾಗಿ ಕಂಪ್ಲೀಟ್ ನೋಟ್ಸ್ ಮಾಡಿದಾಗ ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಮಿಸ್ ಆಗೋದಿಲ್ಲ. ಮತ್ತೆ ನೀವು ಇನ್ನೂ ಒಂದು ಆ್ಯಡ್ ಮಾಡ್ಬೋದು, ಎಜುಕೇಷನಲ್ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನಲಂದ, ಬಿಹಾರದಲ್ಲಿ ತಗೊಂಡಾಗ ನಲಂದ ವಿಶ್ವವಿದ್ಯಾಲಯ, ಮತ್ತೆ ಈ ಥರ ವಿಶ್ವವಿದ್ಯಾಲಯಗಳನ್ನು ಕೂಡ ನೀವು ಆ್ಯಡ್ ಮಾಡಬಹುದು. ಇದ್ರ ಜೊತೆಗೆ ಇನ್ನೂ ನಿಮಗೂ ಏನಾದರೂ ಆ ಒಂದು ಮತ್ತೆ ಡೆಫಿನೆಟ್ಲಿ ಕ್ಯಾಪಿಟಲ್ಲು ಡೆನ್ಸಿಟಿ, ಆ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಎಷ್ಟಿದೆ ಆ ಒಂದು ಸ್ಟೇಟಲ್ಲಿ. ಅದಾದಮೇಲೆ ನೆಕ್ಸ್ಟು ಲಿಟ್ರಸಿ, ಇದು ಇನ್ನೊಂದು ಇದು ಮಾಡೋಣ. ಡೆನ್ಸಿಟಿ, ಪಾಪ್ಯುಲೇಷನ್ ಡೆನ್ಸಿಟಿ, ದೆನ್ ಲಿಟರಸಿ ಎಷ್ಟಿದೆ, ಅದರಲ್ಲಿ ಫೀಮೇಲ್ ಆ್ಯಂಡ್ ಮೇಲ್ ಎರಡು ಸಪ್ರೇಟ್ ಬರ್ಕೊಳ್ಳಿ, ಫೀಮೇಲ್ ಆ್ಯಂಡ್ ಮೇಲ್. ಅದಾದಮೇಲೆ ಸೆಕ್ಸ್ ರೇಷಿಯೋ, ಆ ಒಂದು ಸ್ಟೇಟಲ್ಲಿ ಸೆಕ್ಸ್ ರೇಷಿಯೋ ಎಷ್ಟಿದೆ. ಹಿಂಗೆ ಓದಿದಾಗ ನಿಮಗೆ ಹ್ಯೂಮನ್ ಜಿಯೋಗ್ರಫಿನೂ ಕೂಡ ಈ ಫಿಸಿಕಲ್ ಜಿಯೋಗ್ರಫಿ ಮ್ಯಾಪಲ್ಲೇ ಕವರ್ ಆಗಿಬಿಡುತ್ತೆ. ಅದಾದಮೇಲೆ ಇನ್ನೊಂದು ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ, ಅದು ಸ್ಟೇಟ್ ವೈಸು ಕಷ್ಟ ಆಗುತ್ತೆ, ಬಟ್ ಯು ಕ್ಯಾನ್ ಟ್ರೈ, ನಾಟ್ ಆನ್ ಇಶ್ಯೂ, ಅದನ್ನು ಮಾಡಬಹುದು. ಸೊ ಇಷ್ಟು ಇನ್ಡೆಪ್ತ್ ಆಗಿ ಒಂದು ಟಾಪಿಕ್ ಬಗ್ಗೆ ನೀವು ಅಥವಾ ಒಂದು ಮ್ಯಾಪು ಅಥವಾ ಒಂದು ಸ್ಟೇಟ್ ಬಗ್ಗೆ ತಿಳ್ಕೊಂಡಾಗ ಜಿಯೋಗ್ರಫಿ ವಿಲ್ ಬಿ ಇನ್ ಯುವರ್ ಫಿಂಗರ್ ಟಿಪ್ಸ್. ಸೊ ಜಿಯೋಗ್ರಫಿ ಈಸಿ ಆದಾಗ ನಿಮಗೆ ಪಾಲಿಟಿ ಮತ್ತು ಹಿಸ್ಟ್ರಿನೂ ಕೂಡ, ಎಕನಾಮಿ ಕಾನ್ಸೆಪ್ಟ್ ಅಪ್ಲೈ ಮಾಡೋಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಎವ್ರಿ ಡೇ ಒಂದು ಸ್ಟೇಟ್ದು ನೀವು ನೋಟ್ಸ್ ಮಾಡಿಕೊಂಡ್ರು ಒಂದು 20-25 ನಿಮಿಷ ಸ್ಪೆಂಡ್ ಮಾಡಿ, 1 ಮಂತಲ್ಲಿ ನಿಮ್ಮದು ಕಂಪ್ಲೀಟ್ ಇಂಡಿಯನ್ ಜಿಯೋಗ್ರಫಿ ನಿಮ್ಮ ಬೆರಳ ತುದಿಯಲ್ಲಿ ಇರುತ್ತೆ. ಆವಾಗ ನಿಮ್ಗೆ ಬರುತ್ತಲ್ಲ ಆ ಒಂದು ಕಾನ್ಫಿಡೆನ್ಸ್, ನೋ ಒನ್ ಕ್ಯಾನ್ ಸ್ಟಾಪ್ ಯು. ಆ ಮೂಮೆಂಟ್, ಆ ಕಾನ್ಫಿಡೆನ್ಸೇ ನಿಮ್ಮನ್ನ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಪುಷ್ ಮಾಡುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹೋಪ್ಫುಲಿ ನಿಮಗೆ ಇದು ಅರ್ಥ ಆಗಿದೆ, ಹೇಗೆ ಒಂದು ಮ್ಯಾಪಿಂಗ್ನ ಮಾಡ್ಕೊಳ್ಳೋದು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಆದರೆ ನಾನು ನೆಕ್ಸ್ಟ್ ಯಾವ್ದಾದ್ರು ಒಂದು ಸ್ಟೇಟ್ದು ಇನ್ ಡೀಟೇಲಿಂಗ್ ತಗೊಂಡು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮ್ಯಾಪಿಂಗ್ ಮಾಡೋದು ಅಂತ. ಬಟ್ ಯು ಹ್ಯಾವ್ ಟು ಟ್ರೈ ದಿಸ್. ಇದನ್ನ ನೀವು ಕಂಪ್ಲೀಟಾಗಿ ಟ್ರೈ ಮಾಡಬೇಕು. ನಿಮ್ಮದೇ ಓನಾಗಿ ವರ್ಕ್ ಮಾಡಿದಾಗ ಇಟ್ ಸ್ಟಿಕ್ಸ್ ಇನ್ ಯೋರ್ ಹೆಡ್, ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಯಾಕೆಂದರೆ ಯಾರ್ದೋ ಒಬ್ರದ್ದು ನಾನು ನೋಟ್ಸ್ ಕಾಪಿ ಮಾಡಿ ನಾವು ಬರ್ಕೊಳ್ಳೋದಕ್ಕಿಂತ ನಾವೇ ಒಂದು ಅರ್ಧ ಗಂಟೆ ಒಂದು ಸ್ಟೇಟಿಗೆ ಸ್ಪೆಂಡ್ ಮಾಡಿದರೆ ಇಟ್ ಈಸ್ ರಿಯಲಿ ಹೆಲ್ಪ್ಫುಲ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಕೀಪ್ ವಾಚಿಂಗ್.
ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಸ್ಟ್ರಗಲ್ ಮಾಡ್ತಿದ್ದಾರೆ ಒಂದು ಮ್ಯಾಪಿಂಗ್ ಹೇಗೆ ಮಾಡ್ಕೊಳಕ್ಕೆ ಗೊತ್ತಿಲ್ಲದೆ ಅವರಿಗೆಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.